ಈ ಯಕ್ಷಿಣಿಯರ ಸಾಧನೆ ನಾವು ಮಾಡ್ಕೊಳ್ಳೋದ್ರಿಂದ ಮನುಷ್ಯನ ಆರಾನೇ ಬದಲಾಗುತ್ತಾ? ಸಾಮಾನ್ಯ ಮನುಷ್ಯನಿಗೆ ಅದೆಲ್ಲ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವ್ನಿಗೆ ಬೇಕಾದಷ್ಟು ಕೆಲಸಗಳಿರುತ್ತೆ, ಏನೋ ಒಂದು ಕರ್ಮ ಮಾಡ್ಬೇಕಾಗತ್ತೆ, ಏನೋ ಒಂದು ಮಾಡ್ಬೇಕಾಗತ್ತೆ. ಅದನ್ನ ಸರಿ ಮಾಡ್ಸೋದಕ್ಕೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ದೈವಿಕವಾಗಿರ್ತಕ್ಕಂಥ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಯಕ್ಷಿಣಿ ಶಕ್ತಿಯಿಂದ ಬರುತ್ತೆ. ಯಕ್ಷಿಣಿಯರು ನಮ್ಗೆ ಹೊಲದಾಗ ಅವ್ರು ನಮ್ಗೆ ನೋಡೋದಕ್ಕೆ ಮನುಷ್ಯ ತರನೇ ಕಾಣಿಸ್ತಾರ, ಇಲ್ಲ ಒಂದು ಅವರು ಭ್ರಮೆನ ಅವ್ರು ಕಮ್ಯುನಿಕೇಟ್ ಮಾಡುವಂತಹ ರೀತಿ ಹೇಗೆ? ನೋಡಿ, ಯಕ್ಷಿಣಿ ಸಾಧನೆ ಇವಾಗ ಕುತ್ಕೊಂಡಾಗ ನಾನು ಸಿದ್ಧಿ ಕುತ್ಕೊಂಡಿದ್ದೆ, ನನಗೆ ನಾನಾ ರೂಪದಲ್ಲಿ ಬಂತು. ನಾಯಿ ರೂಪದಲ್ಲಿ ಬಂತು, ಇರುವೆ ರೂಪದಲ್ಲಿ ಬಂತು, ಇಲಿ ರೂಪದಲ್ಲಿ ಬಂತು, ಭೂತದ ರೂಪದಲ್ಲಿ ಬಂತು. ಅಂಡ್ ಯಕ್ಷಿಣಿ ಸಾಧನೆ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ, ಅಂದ್ರೆ ಆಕರ್ಷಣೆ ಆಗುತ್ತೆ ಅಂತ. ಅಂದ್ರೆ ಎಲ್ಲಿ ಹೋದ್ರು ಆ ವ್ಯಕ್ತಿನ ಸುಮಾರು ಜನ ಫಾಲೋ ಮಾಡೋದು, ಆ ವ್ಯಕ್ತಿ ಏನ್ ಹೇಳ್ತಾನೆ ಅದನ್ನ ಕೇಳೋದು, ಈ ರೀತಿ ಆಗುತ್ತೆ ಅಂತ ಹೇಳ್ತಾರೆ ಯಕ್ಷಿಣಿ ಸಾಧನೆ ಮಾಡ್ಕೊಳ್ಳೋದ್ರಿಂದ. ಎಸ್ಪೆಷಲಿ ಅದು ನಿಜಾನಾ? ಏನ್ ಮಾಡ್ತಾ ಇದ್ರು ಅಂದ್ರೆ ಇವಾಗ ಇದರಲ್ಲಿ ವಶೀಕರಣ ವಿದ್ಯೆ ಅಂತ ಬರುತ್ತೆ. ಆಕರ್ಷಣಾ ವಿದ್ಯೆ, ವಶೀಕರಣ ವಿದ್ಯೆ ಅಂತ. ಅದರಲ್ಲಿ ನೋಡಿ, ಇವಾಗ ತಂತ್ರದಲ್ಲಿ ಏನಾಗುತ್ತೆ, ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷನ, ಉಚ್ಚಾಟನ ಅಂತ ಹೇಳಿ ಬರುತ್ತೆ. ಅಷ್ಟಾವಿಧ ಪ್ರಯೋಗಗಳಿದು. ಈ ಪ್ರಯೋಗದಲ್ಲಿ ಮೋಹನ ಪ್ರಯೋಗ ಅಂತ ಹೇಳಿದೆ ನಾನು. ಆ ಮೋಹನ ಪ್ರಯೋಗ ಅಂದ್ರೆ ಏನು ಅಂತ ಹೇಳಿದ್ರೆ ವಶೀಕರಣ ಪ್ರಯೋಗ ಅಂತ. ಆ ವಶೀಕರಣ ಪ್ರಯೋಗದಲ್ಲಿ ಯಕ್ಷಿಣಿಯರೇ ವರ್ಕ್ ಮಾಡೋದು, ಇನ್ಯಾರು ಅಲ್ಲ. ಯಕ್ಷಿಣಿಯರ ಒಂದು ಸಾಧನೆಯಿಂದಾನೇ ಅದು ಆಕರ್ಷಣೆ ಆಗೋದು. ಬರೀ ನಾವು ಹೆಣ್ಣು ಗಂಡು ಆಕರ್ಷಣೆ ಮಾಡೋದು ಮಾತ್ರ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಒಂದು ದುಡ್ಡು, ಹಣ, ಕಾಸು, ವಸ್ತು, ವಾಹನ ಏನ್ ಬೇಕು ಪ್ರಪಂಚದಲ್ಲಿ ಎಲ್ಲವನ್ನು ನಾವು ವಶೀಕರಣ, ನಾವು ನಮ್ಮ ಕಡೆಗೆ ತಗೊಳ್ಳೋದು ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯ ಆಗುತ್ತೆ ಅಂದ್ರೆ ಈ ತರ ಯಕ್ಷಿಣಿಯರ ಸಾಧನೆಯಿಂದ ಸಾಧ್ಯ ಆಗುತ್ತೆ. ಈ ಯಕ್ಷಿಣಿಯರ ಸಾಧನೆ ನಾವು ಮಾಡ್ಕೊಳ್ಳೋದ್ರಿಂದ ಮನುಷ್ಯನ ಆರಾನೇ ಬದಲಾಗುತ್ತಾ? ಹೌದು, ಖಂಡಿತ. ಅಷ್ಟು ಎನರ್ಜಿ ಆ ಒಂದು ಯಕ್ಷಿಣಿಯರಲ್ಲಿ ಇರೋದ್ರಿಂದ ಸಂಪೂರ್ಣವಾಗಿರ್ತಕ್ಕಂಥ, ನೋಡಿ, ಸಪ್ತ ಚಕ್ರಗಳಲ್ಲಿ ಯಾವುದೇ ಒಂದು ಚಕ್ರ ಆಕ್ಟಿವ್ ಆಗಿಲ್ಲ ಅಥವಾ ರಿವರ್ಸ್ ಆಯ್ತು ಅಂದ್ರೂ ಕೂಡ ಯಕ್ಷಿಣಿ ವಿದ್ಯೆಯಿಂದ ಅದನ್ನ ನಾವು ಸರಿ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಈಗ ನಾವು ಹೀಲರ್ ಅಂತ ಹೇಳ್ತೀವಿ, ಆಯ್ತಾ. ಮತ್ತೆ ಚಕ್ರ ಸಾಧಕರು ಕೆಲವರು ಇರ್ತಾರೆ. ಸೊ ಸಪ್ತ ಚಕ್ರಗಳು, ಅದರಲ್ಲಿ ಎಲ್ಲಾ ಚಕ್ರಗಳನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋದು ಅಂತದ್ದು ಅಂತ ಹೇಳಿದ್ರೆ ಅದಕ್ಕೆ ಸಾಧನೆ ಬೇಕೇ ಬೇಕಾಗುತ್ತೆ. ಸಾಮಾನ್ಯ ಮನುಷ್ಯನಿಗೆ ಅದೆಲ್ಲ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವ್ನಿಗೆ ಬೇಕಾದಷ್ಟು ಕೆಲಸಗಳಿರುತ್ತೆ, ಏನೋ ಒಂದು ಕರ್ಮ ಮಾಡ್ಬೇಕಾಗತ್ತೆ, ಏನೋ ಒಂದು ಮಾಡ್ಬೇಕಾಗತ್ತೆ. ಅದನ್ನ ಸರಿ ಮಾಡ್ಸೋದಕ್ಕೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ದೈವಿಕವಾಗಿರ್ತಕ್ಕಂಥ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಯಕ್ಷಿಣಿ ಶಕ್ತಿಯಿಂದ ಬರುತ್ತೆ. ಹಾಗಾಗಿ ಯಕ್ಷಿಣಿಯರು ನಮ್ಗೆ ಹೊಲದಾಗ ಅವ್ರು ನಮ್ಗೆ ನೋಡೋದಕ್ಕೆ ಮನುಷ್ಯ ತರನೇ ಕಾಣಿಸ್ತಾರ, ಇಲ್ಲ ಒಂದು ಅವರು ಭ್ರಮೆನ ಅವ್ರು ಕಮ್ಯುನಿಕೇಟ್ ಮಾಡುವಂತಹ ರೀತಿ ಹೇಗೆ? ನೋಡಿ, ಯಕ್ಷಿಣಿ ಸಾಧನೆ ಇವಾಗ ಕುತ್ಕೊಂಡಾಗ ಈಗ ನಾನು ಸಿದ್ಧಿ ಕುತ್ಕೊಂಡಿದ್ದೆ, ನನಗೆ ನಾನಾ ರೂಪದಲ್ಲಿ ಬಂತು. ನಾಯಿ ರೂಪದಲ್ಲಿ ಬಂತು, ಇರುವೆ ರೂಪದಲ್ಲಿ ಬಂತು, ಇಲಿ ರೂಪದಲ್ಲಿ ಬಂತು, ಭೂತದ ರೂಪದಲ್ಲಿ ಬಂತು, ಪಿಶಾಚಿ. ಹೌದೌದು, ಖಂಡಿತ. ಭೂತ ಪ್ರೇತ ಪಿಶಾಚಿಗಳ ರೂಪದಲ್ಲಿ ಬರುತ್ತೆ, ಎದುರಿಸುತ್ತೆ. ಸಿದ್ಧಿ ಮಾಡೋದಕ್ಕೆ, ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಆತರ ಒಂದೇ ಸಲ ಭಯ ಆಗ್ಬಿಡುತ್ತೆ. ಆತರ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಎನರ್ಜಿಗಳದೆಲ್ಲ. ಹಾಗಾಗಿ ಅದು ಏನಕ್ಕೆ ಮಾಡುತ್ತೆ ಅಂದ್ರೆ ನಾವು ಅದನ್ನ ಸಿದ್ಧಿನ, ನಾವು ಎಷ್ಟೋ ಹಠ ಇದೆ ಇವನಲ್ಲಿ, ಇವನ್ ಸಿದ್ಧಿ ಸಾಧಕ ನಿಜವಾದವನ ಇಲ್ಲ ಫೇಕಾ ಅಂತ ತಿಳ್ಕೊಳಕ್ಕೆ ಅಂತ ಹೇಳಿ ಅದು ಆತರ ಪರೀಕ್ಷೆ ಮಾಡುವಂತದ್ದು ಇರುತ್ತೆ. ಸೊ ಹಾಗಾಗಿ ಈ ಸಾಧನೆಯಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ಈ ಸಿದ್ಧಿಯಲ್ಲಿ ಒಂದು ಒಳ್ಳೆ ಹುಡುಗಿ ರೂಪದಲ್ಲಿ ಬಂದು ಡಿಸ್ಟರ್ಬ್ ಮಾಡೋದು, ಇಲ್ಲ ಒಂದು ಮುದುಕಿ ರೂಪದಲ್ಲಿ ಬಂದು ಏನೋ ಒಂಥರ ಚೇಷ್ಟೆಗಳು ಮಾಡೋದು, ಇಲ್ಲ ಯಾರೋ ಒಂದು ಹೆಂಗಸ ರೂಪದಲ್ಲಿ ಬಂದು ಏನೋ ಒಂದು ಕೊಡೋ ತರ ಮಾಡೋದು, ಈ ತರ ಎಲ್ಲ ಮಾಡಿ ಎಲ್ಲ ಡಿಸ್ಟರ್ಬ್ ಮಾಡಿ ಆ ಸಿದ್ಧಿ ಸಾಧನೆ ಮಾಡದೇ ಇರೋ ತರ ಮಾಡುವಂತದ್ದು ಎಷ್ಟೋ ಒಂದು ಇದೆ. ಅದೇ ತರ ಹೆಲ್ಪ್ ಮಾಡೋದು ಇದೆ. ಈಗ ಆ ಸಿದ್ಧಿ ಸಾಧಕನಿಗೆ ಕೂತ್ಕೊಂಡಿದ್ ಕಡೆ ಯಾರೋ ಒಬ್ರು ದಾರಿಲಿ ಹೋಗ್ತಾ ಇರೋರು ಕಾಡು ಒಳಗನೆ ನುಗ್ಗಿ ಅವನು ಕೂತ್ಕೊಂಡಿರ್ತಕ್ಕಂಥ ಜಾಗಕ್ಕೆ ಹೋಗಿ ಅವನಿಗೆ ಆಹಾರ ಕೊಡುವಂಥದ್ದು, ಅವನಿಗೆ ಸ್ವಲ್ಪ ಸಾಂತ್ವನ ಹೇಳುವಂಥದ್ದು, ನೀನು ಮುಂದುವರ್ಸುವಂತ ಹೇಳುವಂಥದ್ದು, ದೇವರ ರೂಪದಲ್ಲಿ ಪ್ರತ್ಯಕ್ಷವಾಗುವಂಥದ್ದು, ಇಂಥದ್ದೆಲ್ಲ ಬೇಕಾದಷ್ಟಿದೆ. ಆದ್ರೆ ಆ ನಿಜವಾದ ರೂಪ, ಆ ಯಕ್ಷಿಣಿಯ ನಿಜವಾದ ರೂಪ ಭಾರಿ ಅದ್ಭುತವಾಗಿರುತ್ತೆ. ಯಕ್ಷಿಣಿ ಅಂದ್ರೆ ಅದ್ಭುತ. ಅವಳಂತ ಸುರಸುಂದರಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ಪ್ರಪಂಚದಲ್ಲೇ ಯಾವ ದೇವಕನ್ಯರು ಇಲ್ಲ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ರೂಪ ಅದು. ಸೊ ಹಾಗಾಗಿ ಆ ರೂಪದಲ್ಲಿ ಆ ಯಕ್ಷಿಣಿ ನಮ್ಗೆ ಕಾಣಿಸ್ಕೋಬೇಕು ಅಂದ್ರೆ ನಮ್ಮ ಸಾಧನೆ ಕಂಪ್ಲೀಟ್ ಆಗಿರ್ಬೇಕು, ಸಿದ್ಧಿ ಕಂಪ್ಲೀಟ್ ಆಗಿರ್ಬೇಕು. ಸಾಮಾನ್ಯವಾದ ಮಾತಲ್ಲ ಇದು, ತುಂಬಾ ಇದೆ. ಹಾಗಾಗಿ ಇದನ್ನ ಒಂದು ವಿಧಾನದಲ್ಲಿ ನಾವು ನಮ್ಮ ಶ್ರದ್ಧೆ, ಭಕ್ತಿ, ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಆಸಕ್ತಿ, ಅದರಿಂದ ಕುತ್ಕೊಂಡು ಮಾಡುವಂತ ಸಾಧನೆ ಇದೆಯಲ್ಲ, ಅದು ಚೆನ್ನಾಗಿ ಅನುಕೂಲ ಮಾಡಿಕೊಡುತ್ತೆ.